ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘರ್ಷಣೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಜಿಲ್ಲೆಗೆ ಗಣಪತಿಯ ವಿಸರ್ಜನೆಗೆ ಈಗ ಪ್ರತ್ಯೇಕ ರೂಲ್ಸ್ ಅನ್ನ ರೂಪಿಸಲಾಗಿದೆ. ನಾಗಮಂಗಲದಂತೆ ಗಲಭೆ ಆಗದಿರೋದಕ್ಕೆ ಜಿಲ್ಲಾಡಳಿತ ಈಗ ಕಟ್ಟೆಚ್ಚರ ವಹಿಸಿದೆ. ನಾಗಮಂಗಲ ಹೊತ್ತಿ ಉರಿದ ಮೇಲೆ ಈಗ ಅದರ ಬಗ್ಗೆ ರೂಲ್ಸ್ ಗಳನ್ನ ಫ್ರೇಮ್ ಮಾಡಿದ್ದಾರೆ. ಗಣೇಶ ವಿಸರ್ಜನೆಗೆ ಸಮಯ ನಿಗದಿ ಸೇರಿದ ಹಾಗೆ ಟಫ್ ರೂಲ್ಸ್ ಗಳನ್ನ ಈಗ ಜಾರಿಗೆ ತರ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಬೆಳಗ್ಗೆನೇ ಇವತ್ತು ನಾಗಮಂಗಲಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನ ಅವಲೋಕಿಸ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮತ್ತೊಂದು ಕಡೆ ಜಿಲ್ಲಾಡಳಿತ ಈಗ ಟಫ್ ರೂಲ್ಸ್ ತರೋದಕ್ಕೆ ಮುಂದಾಗಿದೆ. ಈ ರೀತಿ ಮತ್ತೆ ಮರುಕಳಿಸದ ಹಾಗೆ ಏನೇನೆಲ್ಲ ರೂಲ್ಸ್ ತರಬೇಕು ಅದರ ಬಗ್ಗೆ ಈಗ ಗಮನ ಹರಿಸಿದ್ದಾರೆ. ಬಟ್ ಮತ್ತೊಂದು ಕಡೆ ತಮ್ಮದೇ ಕ್ಷೇತ್ರ ಆಗಿರುವ ಮಂಡ್ಯದ ನಾಗಮಂಗಲದಲ್ಲಿ ಇಂಥ ಘಟನೆ ನಡೆದಿರೋದ್ರಿಂದ ಈ ಬಗ್ಗೆ ನಿನ್ನೆನೇ ಟೀಕಿಸಿದ್ರು, ಖಂಡಿಸಿದ್ರು ಕುಮಾರಸ್ವಾಮಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅತಿಯಾದ ಓಲೈಕೆ, ತುಷ್ಟೀಕರಣ ಇಂಥ ಘಟನೆಗಳಿಗೆ ಕಾರಣ ಅಂತ ಹೇಳಿ ಕಿಡಿಕಾರಿದ್ರು. ಇದೀಗ ನಾಗಮಂಗಲಕ್ಕೆ ಭೇಟಿ ಕೊಟ್ಟು ಸ್ಥಳದಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಗಲಭೆಯಲ್ಲಿ ಏನು ಸಂಪೂರ್ಣ ತಮ್ಮ ಅಂಗಡಿ ವಾಹನಗಳನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರಲ್ಲ ನೊಂದವರು, ಅವರ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಗಮನಕ್ಕೆ ತಗೊಳ್ತಾ ಇದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಈಗ ಜಿಲ್ಲಾಡಳಿತ ಉಳಿದ ಗಣೇಶ ವಿಸರ್ಜನೆಗೆ ಮಂಡ್ಯ ಜಿಲ್ಲೆಯಾದ್ಯಂತ ಒಂದಷ್ಟು ಟಫ್ ರೂಲ್ಸ್ಗಳನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಈ ರೀತಿಯಾದಂತಹ ಗಲಭೆಗಳು ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ. ಸೊ ಆ ರೂಲ್ಸ್ಗಳ ಪೈಕಿ ಪೊಲೀಸರು ಸೂಚಿಸಿದಂತಹ ರಸ್ತೆಯಲ್ಲೇ ಮೆರವಣಿಗೆ ಮಾಡಬೇಕು ಅನ್ನುವಂಥದ್ದನ್ನ ರೂಲ್ಸ್ನ ಮೊದಲ ಅಂಶವನ್ನಾಗಿ ಮಾಡಿದ್ದಾರೆ. ಇನ್ನು ಗಣೇಶ ಮೂರ್ತಿಯ ಮೆರವಣಿಗೆಯ ವೇಳೆ ಡಿಜೆ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅನ್ನೋದು ಈ ರೂಲ್ಸ್ನ ಭಾಗ. ಪೊಲೀಸರು ಹೇಳಿದ ರಸ್ತೆಯಲ್ಲೇ ಹೋಗ್ಬೇಕು, ಡಿಜೆ ಹಾಕೊಂಡು ಹೋಗೋ ಹಾಗಿಲ್ಲ. ಇನ್ನು ಮೆರವಣಿಗೆ ವೇಳೆ ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗೋ ಹಾಗಿಲ್ಲ. ಇದು ಎರಡೂ ಕಡೆಯವರಿಗೆ ಅನ್ವಯಿಸುತ್ತೆ. ಯಾರ ಕಡೆಯಿಂದ ಪ್ರಚೋದನಕಾರಿ ಘೋಷಣೆಗಳು ಬಂದರೂ ಪರಿಸ್ಥಿತಿ ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು. ಇನ್ನು ಮೆರವಣಿಗೆಯ ವೇಳೆಯಲ್ಲಿ ಅಸಭ್ಯ ವರ್ತನೆ ಏನಾದರೂ ತೋರಿದ್ರೆ ಅಂಥವ್ರ ಮೇಲೆ ಕೇಸ್ ಹಾಕೋದು ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅತಿ ದೊಡ್ಡ ಪಟಾಕಿಗಳನ್ನು ಸಿಡಿಸೋ ಹಾಗಿಲ್ಲ. ಇಂತಿಷ್ಟು ದಿನಗಳ ಒಳಗೆ ಮೂರ್ತಿಯ ವಿಸರ್ಜನೆ ಮಾಡಬೇಕು ಅಂತ ಈ ಎಲ್ಲ ನಿಯಮಗಳನ್ನು ಜಿಲ್ಲಾಡಳಿತ ಜಾರಿಗೆ ತರ್ತಾ ಇದೆ. ಉಳಿದ ಗಣೇಶೋತ್ಸವಗಳ ಮೆರವಣಿಗೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ನಡ್ಕೊಂಬಂದಿರತಕ್ಕಂಥದ್ದು ಇದು. ಇಲ್ಲಿ ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ, ಬಾರಿ ಘರ್ಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದೇನು. ರಾಜ್ಯದಲ್ಲಿ ಕೆಲವು 2-3 ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜ, ಹಿಂದೂ ಸಮಾಜಗಳು ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಾಮರಸ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ರಾಜ್ಯ ಇದೆ. ಪ್ರಮುಖವಾಗಿ ನನ್ನ ಅಭಿಪ್ರಾಯದಲ್ಲಿ ಅದು ಇತ್ತೀಚೆಗೆ ಏನಾಗಿದೆ, ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಿಕ್ಕೆ ಅವರುಗಳ ಮೇಲೆ ಪ್ರಭಾವ ಬೀರ್ಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನು ಮನಸ್ಸಿನಲ್ಲಿ ವಿತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇನೆ. ನಾನು ಕಾಂಗ್ರೆಸ್ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಸಮಾಜವನ್ನು ಓಲೈಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜಕಾರಣ ನಾನು ಮಾಡಿಲ್ಲ. ವಾಸ್ತವಾಂಶವನ್ನು ಅರಿತು ನಾನು ಅದರ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಹೊರತು ನನ್ನ ಜೀವನದಲ್ಲಿ ಯಾರನ್ನು ಓಲೈಸ್ಕೋಬೇಕು, ಯಾರಿಗೂ ರಕ್ಷಣೆ ಕೊಡಬೇಕು, ಇದು ನನ್ನ ಜೀವನದಲ್ಲಿ ನಾನು ಎಂದೂ ಸಹ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ. ಕುಮಾರಸ್ವಾಮಿಯವರು ಜನಪ್ರತಿನಿಧಿಗಳು ಇದರಲ್ಲಿ ರಾಜಕೀಯ ಬೆರೆಸಬಾರದು, ಇದನ್ನು ಹೇಳಿದ್ದೀರಿ. ಸ್ವಾಗತ ಕೋರ್ತೀನಿ ನಿಮಗೆ ಹೇಳಿರೋದಕ್ಕೆ ನನಗೆ
ಹೇಳೋದಕ್ಕೆ. ಆದರೆ ನೀವುಗಳೇನು ಮಾಡ್ತಾ ಇದ್ದೀರಿ? ನಿಮ್ಮ ನಡವಳಿಕೆಗಳೇನಿದೆ? ಇವತ್ತು ಯಾವ ಹಳೆ ಕರ್ನಾಟಕ, ಅದು ಮೈಸೂರು ಇರಲಿ, ಹಾಸನ ಇರಲಿ, ಮಂಡ್ಯ ಇರಲಿ, ತುಮಕೂರು ಇರಲಿ, ಬೆಂಗಳೂರು ಗ್ರಾಮಾಂತರ ಇರಲಿ, ರಾಮನಗರ ಇರಲಿ, ಕೋಲಾರ ಇರಲಿ, ಚಿಕ್ಕಬಳ್ಳಾಪುರ ಇರಲಿ, ಈ ಭಾಗದಲ್ಲಿ ಎರಡೂ ಸಮಾಜಗಳು ಹಲವಾರು ವರ್ಷಗಳಿಂದ ನೆಮ್ಮದಿಯಿಂದ ಸೌಹಾರ್ದವಾಗಿ ಬದುಕ್ತಾ ಇರ್ತಕ್ಕಂಥ ಜಿಲ್ಲೆ. ನಾನು ಕಾಂಗ್ರೆಸ್ಗೂ ಹೇಳ್ತೇನೆ, ಬೇರೆಯವ್ರಿಗೂ ಹೇಳ್ತೇನೆ, ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ, ಅವ್ರ ಬದುಕೇನಿದೆ, ಆ ಬದುಕಿನ ಜೊತೆಯಲ್ಲಿ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನು ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ನೆನ್ನೆ ದಿನ ಕೆಲವು ಎರಡೂ ಸಮಾಜದ ಹೆಣ್ಣುಮಕ್ಕಳು ಮಾಧ್ಯಮದ ಸ್ನೇಹಿತರ ಮುಂದೆ ಅವ್ರ ನೋವನ್ನು ಹೇಳ್ಕೊತಾ ಇದ್ರು. ನಾವೆಲ್ಲ ಒಟ್ಟಾಗಿ ಇದ್ದಂಥವ್ರು ಅಂತ ಹೇಳಿ ಚೆನ್ನಾಗಿ ಬದುಕ್ತಾ ಇದ್ವು, ಇವತ್ತು ಈ ಥರ ಒಂದು ಘಟನೆ ನಡೆದೋಯ್ತು ಅಂತ. ಇಲ್ಲಿ ನಮ್ಮ ಗೃಹ ಸಚಿವರು ಹೇಳ್ತಾರೆ, ಇದೊಂದು ಸಣ್ಣ ವಿಷಯ, ಇದನ್ನ ಏನು ಅಂತ ಮಹತ್ವ ಕೊಡಬೇಕಾಗಿಲ್ಲ ನಾವು, ಇದನ್ನ ಅವ್ರು ಹೇಳ್ತಾ ಇದ್ದಾರೆ. ಆಕಸ್ಮಿಕವಾದಂಥ ಒಂದು ಘಟನೆ ಇದು ಅಂತ ಹೇಳಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೇನೆ, ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥವ್ರ ಮುಖಾಂತರ ನಿಮ್ಮ ಗೃಹ ಇಲಾಖೆ ಇವತ್ತು ಯಾವ ಸಂದೇಶವನ್ನ ನಾಡಿನ ಜನತೆಗೆ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಅಧಿಕಾರಿ ಕೊಟ್ಕೊಂಡವನಲ್ಲ ಯಾರೋ, ಇದನ್ನ ನೋಡಿ ನೀವಿಲ್ಲಿ ಪರ್ಮಿಷನ್ನು ಕೊಟ್ಟವ್ರು ನೀವೇ. ಮೆರವಣಿಗೆ ಬಂದ ಮೇಲೆ ಅವರಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ. ಇದು ಆಕಸ್ಮಿಕ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ. ಇಲ್ಲಿ ಯಾವೊಂದು ಮತ್ತೊಂದು ಸಮಾಜದ ಪ್ರಾರ್ಥನಾ ಮಂದಿರದ ಮುಂದೆ ಬಂದಾಗ ಆಯಿತು, ನಮ್ಮ ಗಣೇಶನ ಉತ್ಸವ ಮಾಡ್ಕೊಂಬಂದಂಥವರು ಅವ್ರ ಸ್ಲೋಗನ್ ಕೂಗಿದ್ದು ಒಂದು ಭಾಗ, ಮತ್ತೊಂದು ಭಾಗದಲ್ಲಿ ಇನ್ನೊಂದು ಸಮಾಜ ಅವರ ದೇವ್ರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಭಾಗ. ಆದರೆ ಆ ಒಂದು ವಾತಾವರಣ ನಿರ್ಮಾಣ ಆದ ತಕ್ಷಣ ನೀವು ಎಷ್ಟು ಜನ ಪೊಲೀಸರಲ್ಲಿದ್ದೀರಿ? ಮೆರವಣಿಗೆಯಲ್ಲಿ ಡೆಪ್ಯುಟೇಷನ್ ಎಷ್ಟು ಜನ ಇಟ್ಟಿದ್ರಿ? ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲಿದ್ದ? DYSP ಎಲ್ಲಿದ್ದ? ಇಂಥ ಒಂದು ಸೂಕ್ಷ್ಮವಾದಂಥ ಮೆರವಣಿಗೆ ಇದ್ದಾಗ ನೀವು ತಕ್ಷಣ ಕ್ರಮ ತಗೊಂಡಿದ್ರೆ 30-40 ವರ್ಷದಿಂದ ಜೀವನ ಮಾಡದೇ ಇರತಕ್ಕಂಥ ಕುಟುಂಬಗಳ ಇವತ್ತು ಮಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರಲ್ಲ, ಈ ಘಟನೆ ನಡೀತಾ ಇತ್ತ ಇವತ್ತು ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಎಲ್ಲ ಒಂದು ಕಡೆ ವ್ಯವಸ್ಥಿತವಾದ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲಾನ್ಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ವಾಪಸ್ ಮಾಡ್ತಾರೆ, ಗೊತ್ತಾಯ್ತು. ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ. ಇಲ್ಲಿ ಸ್ಪಾಟಿಂದ ಇಲ್ಲಿ ಘಟನೆ ನಡೆಯೋದಕ್ಕಿಂತ 10 ನಿಮಿಷ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ. ಎಲ್ಲರನ್ನು ವಿತರಣೆ ಮಾಡಿದ್ರು ಅಂತ ಹೇಳಿ. ಯಾರು ವಿತರಣೆ ಮಾಡ್ಲಿಕ್ಕೆ ಹೇಳಿದ್ರು? ಗೃಹ ಸಚಿವರು ಹೇಳಿದ್ರು, ಮತ್ತಾರು ಹೇಳಿದ್ರು? ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಇದಂತೂ ನಿಮ್ಮ ತಲವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಮಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ 1 ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ. ನೀವು ಸ್ಥಳಕ್ಕೆ ಬರ್ತೀರಿ. ಈ ಸರ್ಕಾರ ಏನು ಮಾಡ್ತಾ ಇತ್ತು? ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ. ಇಲ್ಲಿ ಏನು ಹೇಳ್ತಾರೆ? ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ ಹೊರಟಿದ್ದು
ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ. ಇದೆಲ್ಲ ಇರಲಿ. 7:30 ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕುಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರು, ಹುಡುಗರುಗಳ ಹೆಸರನ್ನ. ರೆಡಿ ಆಗಿದೆ, ಗಲಾಟೆ ಆಗ್ಲಿ ಅನ್ನೋ ಕಾರಣಕ್ಕೆ ಪೊಲೀಸರನ್ನ ಬೇರೆ ಕಡೆ ರಿಪೋರ್ಟ್ ಮಾಡೋದು. ಅದನ್ನ ತನಿಖೆ ಆಗ್ಬೇಕಿಲ್ಲಿ ಸರ್. ಒಂದು ಹೋಮ್ ಮಿನಿಸ್ಟ್ರಿ ಅದಕ್ಕೆ ಅದು ಆಗ್ಲಿ ತಡೆ ಮಾತಾಡ್ಲಿ, ಆಮೇಲೆ ಕೇಳ್ರಿ. ನಿಮ್ದು ಆಯ್ತಂದ್ರೆ ಅದು ಕೇಳಿ. ಇವರು ಹಲವಾರು ಕ್ಲಾರಿಫಿಕೇಶನ್ ಮಾಡಿ ಸರ್. ತಾವು ಹೇಳಿದ್ರಿ ಇದು ಇಲ್ಲಿ ಅದಕ್ಕೋಸ್ಕರ ವಿತರಣಾ ಮಾಡಿದವ್ರು ಯಾರು? ಸೊ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಮೇ ಬಿ ಇದು ಪ್ರೀ ಪ್ಲಾನ್ಡ್ ಅನ್ಸುತ್ತೆ, ಸ್ಥಳದಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆಯಾದ್ಯಂತ ಗಣೇಶನಿಗೆ ಟಫ್ ರೂಲ್ಸ್ಗಳು, ಅದನ್ನು ನೋಡ್ತಾ ಇದ್ದೀರಾ. ಪೊಲೀಸರು ಸೂಚಿಸುವ ಮಾರ್ಗದಲ್ಲಿ ಮಾತ್ರ ಮೆರವಣಿಗೆ ಹೋಗಬೇಕು. ಇನ್ನು ರೂಲ್ಸ್ ನಂಬರ್ 2, ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಡಿಜೆ ಹಾಕೋದಕ್ಕೆ ಅವಕಾಶನೇ ಇಲ್ಲ, ಸಂಪೂರ್ಣವಾಗಿ ಡಿಜೆ ಬಂದ್ ಮಾಡಿಬಿಡ್ಬೇಕು. ಇನ್ನು 3ನೇದು, ಮೆರವಣಿಗೆ ವೇಳೆ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗುವಂತಿಲ್ಲ. 4ನೇದು, ಮೆರವಣಿಗೆಯ ವೇಳೆಯಲ್ಲಿ ಅಸಭ್ಯ ವರ್ತನೆ ತೋರಿದ್ರೆ ಕೇಸ್ ಫಿಕ್ಸ್. ಅಸಭ್ಯ ವರ್ತನೆ ತೋರೋ ಹಾಗಿಲ್ಲ, ಏನದು ಅಸಭ್ಯ ವರ್ತನೆ ಸ್ಪಷ್ಟತೆ ಸಿಗಬೇಕು. ಯಾವುದೇ ಕಾರಣಕ್ಕೂ ಅತಿ ದೊಡ್ಡ ಪಟಾಕಿಗಳನ್ನು ಸಿಡಿಸುವ ಹಾಗಿಲ್ಲ. ಇಂತಿಷ್ಟು ದಿನಗಳ ಒಳಗೆ ಮೂರ್ತಿಯ ವಿಸರ್ಜನೆ ಮಾಡಬೇಕು ಅಂತ ಈ ಟಫ್ ರೂಲ್ಸ್ಗಳನ್ನು ಜಿಲ್ಲಾಡಳಿತ ತರೋದಕ್ಕೆ ಮುಂದಾಗಿದೆ. ನಾಗಮಂಗಲ ಹೊತ್ತಿ ಉರಿದ ನಂತರದಲ್ಲಿ ಕಂಡುಬಿಟ್ಟಿರೋ ಜಿಲ್ಲಾಡಳಿತ ಈಗ ಇಂಥ ಕ್ರಮಗಳಿಗೆ ಮುಂದಾಗ್ತಾ ಇರೋದು. ಸೊ ಈಗ ಒಂದು 6 ಪ್ರಮುಖ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ. ಇನ್ಮೇಲೆ ಮಂಡ್ಯದಲ್ಲಿ ಇನ್ನುಳಿದಂತಹ ಗಣೇಶನ ವಿಸರ್ಜನೆ, ಮೆರವಣಿಗೆ ಕಾರ್ಯಕ್ರಮಗಳೇನೇ ಇದ್ರೂ ಕೂಡ ಅದೆಲ್ಲವೂ ಈ ನಿಯಮಗಳಂತೆ ನಡಿಬೇಕಾಗುತ್ತೆ. ಪೊಲೀಸರು ತೋರಿಸೋ ರೂಟಲ್ಲೇ ಹೋಗಬೇಕು. ಡಿಜೆ ಹಾಕೋ ಹಾಗೆ ಇಲ್ಲ, ಅದು ಸಂಪೂರ್ಣ ನಿಷೇಧ, ಅದಕ್ಕೆ ಅವಕಾಶನೇ ಇರೋದಿಲ್ಲ. ಅದಾದ್ಮೇಲೆ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗೋ ಹಾಗಿಲ್ಲ, ಅಸಭ್ಯ ವರ್ತನೆಗಳನ್ನು ತೋರೋ ಹಾಗಿಲ್ಲ, ದೊಡ್ಡ ದೊಡ್ಡ ಪಟಾಕಿಗಳನ್ನು ಸಿಡಿಸೋ ಹಾಗಿಲ್ಲ. ಈ ರೀತಿಯಾದಂತಹ ರೂಲ್ಸ್ಗಳನ್ನು ತಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.